ಅಂತೇಳಿ ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ಹೋಬಳಿ ಜೋಗೇನಹಳ್ಳಿ ಕುಗ್ರಾಮ. ಇದು ಚಿಕ್ಕದೊಂದು, ಬೆಳಕು ಗೊತ್ತೇ ಇಲ್ಲ. ಆದ್ರೂ ದೇವ್ರ ಕಾರ್ಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಡ್ಕೊಂಡು ಸಾವಿರಾರು ಜನ ಸೇರಿ ವರ್ಷ ಆಷಾಢ ಮಾಸ ಏಕಾದಶಿ ಹಬ್ಬದಲ್ಲಿ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿ ಉತ್ಸವ, ಆಂಜನೇಯ ಸ್ವಾಮಿ ಉತ್ಸವ ಮತ್ತು ಆರತಿಗಳು ಊರಿನ ಗ್ರಾಮಸ್ಥರು, ಗೌಡರು, ಗೊಂಕಾರರು, ಪಟೇಲರು, ಊರಿನ ಗ್ರಾಮಸ್ಥರು, ಮುಖಂಡರು ಎಲ್ಲ ಸೇರಿ ಒಳ್ಳೆ ಆಚರಣೆ ಮಾಡ್ತೀವಿ ನಾವು ಪ್ರತಿ ವರ್ಷನೂ. ನಮ್ಮ ಅಂತೇಳಿ ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ಹೋಬಳಿ ಜೋಗೇನಹಳ್ಳಿ ಕುಗ್ರಾಮ. ಇದು ಚಿಕ್ಕದೊಂದು, ಬೆಳಕು ಗೊತ್ತೇ ಇಲ್ಲ. ಆದ್ರೂ ದೇವ್ರ ಕಾರ್ಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಡ್ಕೊಂಡು ಸಾವಿರಾರು ಜನ ಸೇರಿ ವರ್ಷ ಪೂರ್ತಿ ಯಾವುದೇ ಕಾರ್ಯಕ್ರಮ ಬಂದರೂ ಇದೇ ತರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆಯ್ತಾ? ಆಮೇಲೆ ನಮ್ಮಲ್ಲಿ ದ್ವೇಷ ಮನೋಭಾವ ಯಾವುದೂ ಇಲ್ಲ. ಇಲ್ಲಿ ಇದೊಂದು ಸ್ವಾಮಿದು ಏಕಾದಶಿ ದಿನ ಪ್ರೋಗ್ರಾಮ್ ಇರ್ತದೆ. ಅದು ಇವತ್ತು ನೋಡ್ತಾ ಇದ್ದೀರಿ ನೀವೇನೆ, ಜಾತ್ರೆ ಟೈಪ್ ಸೇರಿ ಎಲ್ಲ ಊರವರೆಲ್ಲ ಸೇರಿ ಮಾಡ್ತೀವಿ. ತಿರ್ಗಿ ಆಮೇಲೆ ನೆಕ್ಸ್ಟ್ ಮಂಗಳವಾರ ಒಂದಿದೆ ಮಾರಮ್ಮ ತಾಯಿದು, ಅದು ಆರತಿಗಳೆಲ್ಲ ಇರ್ತದೆ. ಅವತ್ತು ಇನ್ನೂ ಗ್ರ್ಯಾಂಡ್ ಆಗಿರ್ತದೆ, ಇದಕ್ಕಿಂತ ಜೋರಾಗಿರ್ತದೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಹರೀಶ್ ಗೌಡ ಅಂತ ಹೇಳ್ಬಿಟ್ಟು ಜೋಗೇನಹಳ್ಳಿ ಸೂಚನೆ ಅಂತ ಹೇಳ್ಬೋದು ಸರ್. ಇಲ್ವೇ ಇಲ್ಲ ಸಾರಿ, ಆದ್ರೂ ಇವತ್ತೇನೋ ಶಾಸ್ತ್ರಕ್ಕೆ ಬಂದೈತೆ, ಮುಂದೇನೋ ಮುಂದುವರಿಬಹುದು, ನೋಡ್ಬೋದು. ಪ್ರತಿ ವರ್ಷ ಮಾಡಿದಾಗ ಒಂದೇ ಬರುತ್ತೆ. ಕೊಡಗೇನಹಳ್ಳಿ ಹೋಬಳಿ ದೊಡ್ಡೂರು ಗ್ರಾಮ ಪಂಚಾಯತ್ಗೆ ವ್ಯಾಪ್ತಿಗೆ ಸೇರಿದ ಜೋಗೇನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷ ಆಷಾಢ ಮಾಸ ಏಕಾದಶಿ ಹಬ್ಬದಲ್ಲಿ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿ ಉತ್ಸವ, ಆಂಜನೇಯ ಸ್ವಾಮಿ ಉತ್ಸವ ಮತ್ತು ಆರತಿಗಳು ಊರಿನ ಗ್ರಾಮಸ್ಥರು, ಗೌಡರು, ಗೊಂಕಾರರು, ಪಟೇಲರು, ಊರಿನ ಗ್ರಾಮಸ್ಥರು, ಮುಖಂಡರು ಎಲ್ಲ ಸೇರಿ
ಒಳ್ಳೆ ಆಚರಣೆ ಮಾಡ್ತೀವಿ ನಾವು ಪ್ರತಿ ವರ್ಷನೂ. ನಮ್ಮ ಅಪ್ಪರ ಕಾಲದಿಂದಲೂ ತಾತರ ಕಾಲದಿಂದಲೂ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಾವು ಪ್ರತಿ ವರ್ಷನೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟು ವೈಭವದಿಂದ ಮಾಡ್ತೀವಿ ಅಂದ್ರೆ ಅಷ್ಟು ನೋಡಿದ್ರಲ್ಲ ನೀವೇನು ಎಷ್ಟು ಜನ ಸೇರಿತ್ತು. ಜನಸಾಮಾನ್ಯರು ಎಲ್ಲರೂ ಬರ್ತಾರೆ, ಪಕ್ಕದಳ್ಳಿಯರು ಬರ್ತಾರೆ, ಖುಷಿಯಾಗಿ ಮಾಡ್ತೀವಿ ಕಾರ್ಯಕ್ರಮ. ಎಲ್ಲ ಜನರು ಸೇರಿ ಪ್ರತಿ ವರ್ಷ ಇದೇ ರೀತಿ ಮಾಡ್ತೀವಿ. ಅದೇ 28/7/2026 ಮಂಗಳವಾರ ಇದಕ್ಕಿಂತ ಜೋರಾಗಿ ಮಾಡ್ತೀವಿ. ಮಾರಂತ ಇದು ಉತ್ಸವ ಇದೆ, ಆರತಿನೂ ಇದೆ. ಪ್ರತಿ ವರ್ಷನೂ ಇದೇ ರೀತಿ ಮಾಡ್ಕೊಂಡು ಎಲ್ಲ ಒಂದು ಕುಟುಂಬ ತರ, ಜೋಯಿನಹಳ್ಳಿ ಗ್ರಾಮ ನಮ್ದು ಒಂದು ಕುಟುಂಬ ತರ ನಾವೆಲ್ಲರೂ ಸೇರಿ ನಿಧಾನಕ್ಕೆ ಜೋಪಾನವಾಗಿ ಗೌಡ್ರು, ಗೊಂಕಾರರು, ಅಟ್ಟಿಗೌಡ್ರು, ಚಿಕ್ಕೇಗೌಡ್ರು, ಪ್ರತಿಯೊಬ್ಬರು ತಿಪ್ಪೇಸಪ್ಪರ ಆಗಿರ್ಬೋದು, ವೆಂಕಟರಮಣಪ್ಪರ ಆಗಿರ್ಬೋದು, ಹರೀಶ್ ಗೌಡ್ರ ಆಗಿರ್ಬೋದು, ಇಲ್ಲಿ ಓಬಳೇಶಪ್ಪರ ಆಗಿರ್ಬೋದು, ನರಸೇಗೌಡ್ರ ಆಗಿರ್ಬೋದು, ನಾರಾಯಣಪ್ಪರ ಆಗಿರ್ಬೋದು, ಪ್ರತಿಯೊಬ್ಬರು ಶ್ರೀರಮಣ್ಣರ ಆಗಿರ್ಬೋದು, ಪ್ರತಿಯೊಬ್ಬರು ಪಾರ್ವತಮ್ಮ ವೆಂಕಟೇಶ್ ಅಂತ ನಾವು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಪ್ರತಿಯೊಬ್ಬ ಕುಟುಂಬದವರು ಮುಂದೆ ನಿಂತ್ಕೊಂಡು ಪ್ರತಿ ಕಮಿಟಿಯಲ್ಲಿ ಎಲ್ಲ ಬಂದು ಮಾತಾಡಿ ದೇವಸ್ಥಾನದಲ್ಲಿ ಚರ್ಚೆ ಮಾಡಿ ಮನೆಗೆ ಇಷ್ಟೊಂದು ತೆರಿಗೆ ಅಂತ ಹಾಕೊಂಡು ಪ್ರತಿ ಕುಟುಂಬದವರು ತೆರಿಗೆ ಕೊಡ್ತಾರೆ. ಊರಿನ ಗ್ರಾಮಸ್ಥರು ಯಾರನ್ನ ಬಿಟ್ಟು ನಾವು ಯಾವ ಫಂಕ್ಷನ್ ಯಾವ್ದು ಮಾಡಕ್ ಹೋಗೋದಿಲ್ಲ. ಪ್ರತಿಯೊಬ್ಬರು ಸೇರ್ಸ್ಕೊಂಡೇ ಮಾಡ್ತೀವಿ. ಗೌಡ್ರು, ಗಂಕಾರರು, ನಮ್ಮ ಸಂಜೀಗೌಡರು ಇದ್ದಾರೆ, ಆಯ್ಗಾರನ ಅಲ್ಲಿ ಕೂತು ಮಾತಾಡಿ ಅವರು 5 ಹಳ್ಳಿಗೆ ನಮ್ಮ ಗೌಡ್ರು ಅವ್ರನ್ನ ಕರೆಸಿ ಎಲ್ಲ ಮಾತಾಡಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಪ್ರತಿ ವರ್ಷನೂ ಇದೇ ರೀತಿ ನಡ್ಸ್ಕೊಳ್ಬೇಕಂತೇಳಿ ನಮ್ಮ ಜೋಯಿನಹಳ್ಳಿ ಗ್ರಾಮದಲ್ಲಿ ಜನಗಳನ್ನ ಕೇಳ್ಕೊಂಡು ನಮ್ಮ ಮಾತುಗಳನ್ನ ಮುಗಿಸ್ತಾ ಇದ್ದೀವಿ. ನಮ್ಮ ಹೆಸರು ವೆಂಕಟೇಶ್ ಅಂತ.